ರಾಮ ಮಂದಿರ ಉದ್ಘಾಟನೆಯಿಂದ ದೂರ ಉಳಿಯಲು ಕಾಂಗ್ರೆಸ್ ನಿರ್ಧಾರ ತೆಗೆದುಕೊಂಡಿದೆ. ಇನ್ನೊಂದೆಡೆ ಉದ್ಘಾಟನೆ ದಿನದಂದೇ ಪಾದಯಾತ್ರೆಗೆ ಕೈಶಾಸಕ ಮುಂದಾಗಿದ್ದಾರೆ. ಜನವರಿ 22ರಂದು ಬೃಹತ್ ಹನುಮ ಪಾದಯಾತ್ರೆ ಮಾಡೋದಾಗಿ ಶಾಸಕ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಚಿಕ್ಕೋಡಿ ಸದಲಗ ಕ್ಷೇತ್ರದ ಕೈಶಾಸಕ ಗಣೇಶ್ ಹುಕ್ಕೇರಿ ಕ್ಷೇತ್ರದ ಹನುಮ ಭಕ್ತರನ್ನ ಸೇರಿಸಿ ಬೃಹತ್ ಪಾದಯಾತ್ರೆ ಮಾಡೋದಕ್ಕೆ ಈ ಕಡೆ ಶಾಸಕ ಸಜ್ಜಾಗಿದ್ದಾರೆ. ಎಕ್ಸಂಬ ಪಟ್ಟಣದ ಹನುಮಾನ್ ಮಂದಿರದಿಂದ ತೋರಣಹಳ್ಳಿಯ ಹನುಮ ಮಂದಿರದವರೆಗೆ ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ ಶಾಸಕ ಗಣೇಶ್ ಹುಕ್ಕೇರಿ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರದ ಕಾಮಗಾರಿಗೆ ಚಾಲನೆ ನೀಡೋದಕ್ಕೆ ಪಾದಯಾತ್ರೆ ಮಾಡ್ತಿದ್ದಾರೆ ಶಾಸಕ. ಪಾದಯಾತ್ರೆಯನ್ನ ನಡೆಸಿ ತೋರಣಹಳ್ಳಿಯಲ್ಲಿ ಜೀರ್ಣೋದ್ಧಾರ ಕಾಮಗಾರಿಗೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ರಾಮ ಮಂದಿರ ಉದ್ಘಾಟನೆಯ ದಿನದಂದೇ ಈ ಬೃಹತ್ ಪಾದಯಾತ್ರೆಯನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಚಿಕ್ಕೋಡಿ ಸದಲಗ ಕ್ಷೇತ್ರದ ಕೈಶಾಸಕ ಗಣೇಶ್ ಹುಕ್ಕೇರಿ ಕಾಂಗ್ರೆಸ್ ನಿರ್ಧಾರದಿಂದ ರಾಮ ಭಕ್ತರಲ್ಲಿ ಒಂದು ಕಡೆ ಅಸಮಾಧಾನ ಕೂಡ ಇರುವಂಥದ್ದು. ಇನ್ನು ರಾಮ ಭಕ್ತರನ್ನ ಓಲೈಕೆ ಮಾಡೋದಕ್ಕೆ ಕಾಂಗ್ರೆಸ್ ಶಾಸಕ ಗಣೇಶ್ ಹುಕ್ಕೇರಿ ಮುಂದಾದ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಿದೆ. चालू आहे ते कोर्ट मध्ये ಹೇಳ್ತೇನ್ರಿ ಫಸ್ಟ್ಗೆ ಅವ್ರ ಕಡೆ ಅವ್ರು ಯಾರು ಸಾಹೇಬ್ರು ಮತ್ತು ಜನ ಇಬ್ರು ನಮ್ಮ ಕಡೆ ಭಾಳ ಚೌದ ಮಸೀದಿ ಇದಾವ್ರಿ ಊರಾಗಿದೆ ಕರುಷಿ ಲೇಟ್ ಆಗ್ತೈತಿ. ಹಿಂಗಾಗಿ ಅಲ್ಲಿ ನಿಮ್ಮ ಸರಿಯಾಗಿ ನೀವು ಹೋಗಿದ್ರೆ ಈ ಕಡೆ ಬಂದ ಹೋಗಿ ಅಡ್ಮಿಷನ್ ಮುಗಿಸ್ಕೊಂಡು ನಾನು ಆ ಕಡೆ ಬಿಡ್ತಿದ್ರಿ ಅವ್ರ ಕಡೆ ಕೆಲಸ ಬಿಡ್ರಿ. ಬಟ್ ಇವ್ರ ಈ ರೀತಿ ಮಾಡಾಕತ್ರು ಮಾಡಿಸ್ರಿ. ಇಲ್ಲಾದ್ರೆ ಏನಾಗ್ತೈತಿ ಮನಿ ಕಟ್ಟೋರ್ ಹೆಂಗ್ ಮಂದಿ ಪಾಪ. ನೀವು ವಿಷಯ ಮಾತಾಡ್ಲಿಕ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರ चालू आहे ते कोर्ट मध्ये ಒಂದು ಕಡೆ ರಾಮ ಮಂದಿರ ಉದ್ಘಾಟನೆಯಿಂದ ಕಾಂಗ್ರೆಸ್ ಪಕ್ಷ ದೂರ ಉಳಿಯೋದಕ್ಕೆ ನಿರ್ಧಾರ ತೆಗೆದುಕೊಂಡಿದೆ. ಸೊ ಇನ್ನೊಂದು ಕಡೆ ಉದ್ಘಾಟನೆ ದಿನದಂದೇ ಹನುಮ ಭಕ್ತರನ್ನ ಸೇರಿಸಿ ಬೃಹತ್ ಪಾದಯಾತ್ರೆಯನ್ನ ಮಾಡೋದಕ್ಕೆ ಕೈಶಾಸಕ ಚಿಕ್ಕೋಡಿ ಸದಲಗ ಕ್ಷೇತ್ರದ ಕೈಶಾಸಕ ಗಣೇಶ್ ಹುಕ್ಕೇರಿ ಮುಂದಾಗಿದ್ದಾರೆ. ಸೊ ಹೀಗಾಗಿ ರಾಮ ಭಕ್ತರನ್ನ ಓಲೈಕೆ ಮಾಡೋದಕ್ಕೆ ಮುಂದಾದ್ರ ಗಣೇಶ್ ಹುಕ್ಕೇರಿ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿಬರುತ್ತೆ. ಹನುಮಾನ್ ಮಂದಿರ ಜೀರ್ಣೋದ್ಧಾರದ ನೆಪದ ಮೂಲಕ ನಾವು ರಾಮ ಭಕ್ತರೇ ಅಂತ ತೋರಿಸಿಕೊಳ್ಳೋದಕ್ಕೆ ಏನಾದರೂ ಶಾಸಕರು ಈ ರೀತಿಯ ಪ್ಲಾನ್ ಮಾಡಿದ್ರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಿರುವಂಥದ್ದು ಗಮನಿಸ್ತಾ ಇದ್ದೀರಾ. ಈ ಪೋಸ್ಟರ್ಗಳು ಕೂಡ ಎಲ್ಲೆಡೆ ಹರಿದಾಡ್ತಾ ಇದೆ. ಬೃಹತ್ ಹನುಮ ಪಾದಯಾತ್ರೆ ಜನವರಿ 22ರಂದು ಅನ್ನುವ ಈ ಶಾಸಕರ ಪೋಸ್ಟ್ ಕೂಡ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಸೊ ಹೀಗಾಗಿ ಹನುಮ ಮಂದಿರ ಜೀರ್ಣೋದ್ಧಾರದ ನೆಪದ ಮೂಲಕ ನಾವು ಕೂಡ ರಾಮನ ಭಕ್ತರೇ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ಕೈ ಶಾಸಕ ಮುಂದಾಗಿದ್ದಾರೆ ಅಂತಲೇ ಹೇಳಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ. ಶಿವರಾಜ್, ಒಂದು ಕಡೆ ರಾಮ ಮಂದಿರ ಉದ್ಘಾಟನೆಯಿಂದನೇ ಕಾಂಗ್ರೆಸ್ ಪಕ್ಷ ದೂರ ಉಳಿಯೋದಕ್ಕೆ ನಿರ್ಧಾರ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಕೈ ಶಾಸಕರೇ ಅವತ್ತಿನ ದಿನಾನೇ ಬೃಹತ್ ಪಾದಯಾತ್ರೆಗೆ ಮುಂದಾಗಿದ್ದಾರೆ ಹನುಮನ ಹೆಸರಿನಲ್ಲಿ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್. ನಿಜವಾಗ್ಲೂ ಮಧುಬಾಲ, ಸದ್ಯ ಈಗ ಏನು ಅಯೋಧ್ಯೆಯಲ್ಲಿ ಏನು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. 22ನೇ ತಾರೀಕಿನಂದೇ ಒಂದು ಮೂರ್ತಿಗೆ ಕೂಡ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಸದ್ಯ ಈಗ ಎಲ್ಲರಿಗೂ ಗಣ್ಯ ವ್ಯಕ್ತಿಗಳಿಗೆ ಅಯೋಧ್ಯ ರಾಮ ಮಂದಿರ ಟ್ರಸ್ಟ್ ನಿಂದ ಏನು ಆಹ್ವಾನ ಪತ್ರಿಕೆಯನ್ನು ನೀಡಲಾಗಿದೆ. ಆದ್ರೆ ಇದನ್ನು ಕಾಂಗ್ರೆಸ್ನವರು ತಿರಸ್ಕರಿಸಿ ಅವತ್ತು ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಗೈರಾಗಲು ಮತ್ತು ದೂರ ಉಳಿಯಲು ನಿರ್ಧಾರ ಕೂಡ ಕೊಟ್ಟಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಕೆಲವು ಶಾಸಕರು ಇದರಿಂದ ಇರಿಸುಗೊಂಡಿದ್ದಾರೆ. ಸದ್ಯ ಈಗ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದಕ್ಕೆ ಪುಷ್ಟಿ ಎಂಬಂತೆ ಏನು ಬೆಳಗಾವಿ ಜಿಲ್ಲೆಯ ಏನು ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದ ಗಣೇಶ್ ಹುಕ್ಕೇರಿ ಅವರು ಕೂಡ 22ರಂದೇ ಬೃಹತ್ ಆದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಏನು ಎಕ್ಸಂಬ ಪಟ್ಟಣದಿಂದ ತೋರ್ನಹಳ್ಳಿ ಹನುಮ ಮಂದಿರವರೆಗೆ ಸರಿಸುಮಾರು 25 ಕಿಲೋಮೀಟರ್ನಷ್ಟು ದೂರ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ರಾಮ ಮಂದಿರಕ್ಕೆ ಕಾಂಗ್ರೆಸ್ನವರು ವಿರೋಧ ಮಾಡುತ್ತಿದ್ದಂತೆ ಸದ್ಯ ಈಗ
ಕಾಂಗ್ರೆಸ್ ಶಾಸಕರ ನಡುವೆ ಸದ್ಯ ಈಗ ಒಂದು ರೀತಿ ಚರ್ಚೆಗೆ ಗ್ರಾಸವಾಗಿದ್ದಾನೆ ಅಂತ ಹೇಳ್ಬೋದು ಮಧುಬಲ. ಏನು ಬೆಳಗಾವಿ ಜಿಲ್ಲೆಯ ತೋರ್ನಳ್ಳಿ ಎಂಬುದು ಒಂದು ಜಾಗೃತ ಹನುಮಾನ ಸ್ಥಳವಾಗಿದ್ದು, ಈ ಕಟ್ಟಡ ಕಾಮಗಾರಿಗೆ, ದೇವಸ್ಥಾನ ಕಾಮಗಾರಿಗೆ ಸದ್ಯ ಈಗ 25 ಲಕ್ಷ ರೂಪಾಯಿ ಸರ್ಕಾರದ ಹಣ ಮಂಜೂರಾದ ಹಿನ್ನೆಲೆಯಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಸದ್ಯ ಈಗ ಶಾಸಕರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಬೃಹತ್ ಆದ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತೆ ಹೀಗಾಗಿ ಹನುಮ ಮಾಲಾಧಾರಿಗಳಿಗೆ ಮತ್ತು ಕೆಲವು ಕಾರ್ಯಕರ್ತರಿಗೆ ಕೂಡ ಸಂದೇಶವನ್ನು ನೀಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಶಾಸಕರ ಭಾವಚಿತ್ರ ಇರುವ ಪೋಸ್ಟ್ ಅನ್ನು ಹಾಕಿ ಅವರ ಅಭಿಮಾನಿಗಳು ಕೂಡ ಸದ್ಯ ಈಗ ಜಾಹೀರಾತು ರೀತಿಯಲ್ಲಿ ಒಂದು ರೀತಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಸದ್ಯ ಈಗ ಕಾಂಗ್ರೆಸ್ ಶಾಸಕರು ಈ ರೀತಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳುವುದು ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರು ರಾಮ ಮಂದಿರ ಉದ್ಘಾಟನೆಗೆ ದೂರ ಉಳಿಯುವುದು ಸದ್ಯ ಒಂದು ರೀತಿ ಮತ ಬ್ಯಾಂಕ್ ಆಗಿ ಒಂದು ರೀತಿ ಚರ್ಚೆನೇ ಹುಟ್ಟುಹಾಕಿಸಿದೆ ಅಂತ ಹೇಳ್ಬೇಕು. ಸದ್ಯ ಈಗ ಲೋಕಸಭಾ ಚುನಾವಣೆ ಹತ್ತಿರ ಆಗುತ್ತಿದ್ದಂತೆ ಎಲ್ಲೋ ಒಂದು ಕಡೆ ಹಿಂದೂಮಯ ವಾತಾವರಣ ನಿರ್ಮಾಣವಾಗಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸದ್ಯ ನಮಗೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಬಹುದು. ಹಿನ್ನೆಲೆಯಲ್ಲಿ ಸದ್ಯ ಈಗ ಕಾಂಗ್ರೆಸ್ನ ಸ್ಥಳೀಯ ಶಾಸಕರು ಸದ್ಯ ಈ ನಿರ್ಣಯವನ್ನು ಕೈಗೊಂಡಿದ್ದಾರೆ ಎಂಬ ಸದ್ಯ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಮಧುಬಲ. ಇಲ್ಲಿ ಎಸ್, ಥ್ಯಾಂಕ್ ಯು ಶಿವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.